ಟ್ರಸ್ಟ್ನ ಅಡಿಯಲ್ಲಿದ್ದ ಹಣವನ್ನು ಕೂಡ RSS ಹಾಗೆ BJP ದುರುಪಯೋಗ ಮಾಡಿಕೊಳ್ತು ಆರೋಪ ಮಾಡ್ತಾ ಇರೋದು ಪ್ರಿಯಾಂಕಾ ಗಾಂಧಿ ಅವರು. ಪ್ರಿಯಾಂಕಾ ಗಾಂಧಿಯವರ ಹೆಸರಿನಲ್ಲಿ ಗಾಂಧಿ ಅನ್ನೋದೇ ಮೊದಲು ಗಾಂಧೀಜಿಯವರಿಗೆ ಮಾಡೋ ಅವಮಾನ. ಯಾಕೆಂದರೆ ಅವರು ಗಾಂಧಿ ಪರಿವಾರದವರಲ್ಲ. ಸತ್ಯವನ್ನೇ ಗಾಂಧೀಜಿಯವ್ರ ಬಗ್ಗೆ ನಂಗೆ ವೈಚಾರಿಕವಾಗಿ ಕೆಲವು ಭಿನ್ನಾಭಿಪ್ರಾಯ ಇದೆ ಸಂಶೋಧಕನಾಗ, ಅದು ಬೇರೆ. ಆದರೆ ನಮ್ಮ ದೇಶಕ್ಕೆ ಹೋರಾಟ ಮಾಡಿದ ಮಹಾಪುರುಷರಲ್ಲಿ ಗಾಂಧೀಜಿಯವರೊಬ್ಬರು ಕೂಡ ಅನ್ನೋದ್ರಲ್ಲಿ ಏನೂ ಅನುಮಾನ ಇಲ್ಲ. ಆದರೆ ಯಾವ ಗಾಂಧೀಜಿಯ ಫ್ಯಾಮಿಲಿಯ ಮೂಲದಲ್ಲಿ ಇವ್ರು ಬಂದಿದ್ದಾರೆ, ಯಾಕೆ ಇವ್ರು ತಮ್ಮ ಹೆಸರನ್ನು ಮೊದಲು ಸುಳ್ಳು ಬರೆಸ್ಕೊಳ್ತಾರೆ? ಇವರು ಚುನಾವಣಾ ಆಯೋಗಕ್ಕಾಗಲಿ ಅಥವಾ ಆಧಾರನ ಮಾಡುವ ಆಧಾರ ಸಂಸ್ಥೆಗಾಗಲಿ ತಪ್ಪು ಮಾಹಿತಿಯನ್ನು ಕೊಡ್ತಾ ಇರೋದೇ ನಾಗರಿಕರಾಗಿ ಇವ್ರು ಮಾಡ್ತಿರೋ ಮೊದಲನೇ ಕಾನೂನು ಉಲ್ಲಂಘನೆ. ಆ ದೃಷ್ಟಿಯಿಂದ ನೀವು ಯಾರ ಹೆಸರು ಹೇಳಿದರೆ ಅವ್ರ ಮೇಲೆ ಸೂಕ್ತವಾದ ಕ್ರಮವನ್ನು ಸಂಬಂಧಪಟ್ಟ ಇಲಾಖೆಯವರು ಕೂಡಲೇ ತೊಗೋಬೇಕಾಗುತ್ತೆ. ಈಗ ರಾಮಜನ್ಮಭೂಮಿದು ಅಂದರೆ ಕೇಂದ್ರ ಸರ್ಕಾರ, ಮೋದಿಯವ್ರ ನೇತೃತ್ವ ಸರ್ಕಾರವೇ ಇತ್ತು. ಅದೆಲ್ಲ ಸೆಂಟ್ರಲ್ ಇದರಿಂದ ಸುಪ್ರೀಂ ಕೋರ್ಟಿಂದ ತೀರ್ಪು ಬಂದಾಗ, ಅಂದರೆ ರಾಮ ಜನ್ಮಭೂಮಿಯಲ್ಲಿ ಕಟ್ಟಬೇಕು ದೇವಸ್ಥಾನ ಅಂದಾಗ